ಗಿರ್ಕಿ ಇರ್ತದ್ರಿ ಅದರಿಂದ ಸೇರ್ತೀವಿ. ಈಗ್ಲೂ ಹಿಂಗೆ ತಗೋತಾರ ಸರ್ ನೀರು. ಇದು ಒಳ್ಳೆ ಆರೋಗ್ಯಕ್ಕೆ ಎಕ್ಸರ್ಸೈಸ್ ಇತ್ತು ಸರ್. ಇದು ಮಾಡ್ತಿದ್ರಲ್ಲ, ಅದಕ್ಕೆ BP ಇದ್ದಿದ್ದಿಲ್ಲ, ಶುಗರ್ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ. ಈಗ ನಾವು ಹುಣ್ಚಿಕಾಯಿ ಖಾರ, ನಿಂಬಿಕಾಯಿ ಖಾರ ಮಣ್ಣಿನೂ ಸಿಗ್ತಾವ್ರಿ, ಕಲ್ಲಿನೂ ಸಿಗಲ್ರಿ ಈಗ. ಕಟ್ಟದ್ರಿ ಆಯ್ತಾ. ಇದು ಉಪ್ಪು ಕೂಡ ಪ್ಲಾಸ್ಟಿಕ್, ಈಗೆಲ್ಲ ನಾವೆಲ್ಲ ಪ್ಲಾಸ್ಟಿಕ್ ಡಬ್ಬ ಉಪಯೋಗಿಸ್ತೀವ್ರಿ. ಪ್ಲಾಸ್ಟಿಕ್ ಉಪಯೋಗಿಸಬಾರ್ದಂತ ನಮ್ಮ ಅತ್ತೆಯವ್ರ ಇದ್ರಲ್ಲಿ ಉಪ್ಪು 1 ವರ್ಷಕ್ಕೆ ಆಗಷ್ಟು ಉಪ್ಪು ಬೀಸಿ ಅದ್ರಲ್ಲಿ ತುಂಬಿಡ್ತಿದ್ರಿ. ಚಟ್ನಿ ಮಾಡೋದು ನಾವೇ ಚಟ್ನಿ ಹಾಕ್ತಿವಿ ಕಟ್ಟದಾರ್ರಿ ಇದು. ಕಟ್ಟದಾರ್ರಿ ಸರ್. ಮತ್ ಸೇಮ್ ಅದೇ ತರ ಹೆಂಗ್ ಮಾಡ್ಯಾರ ನೋಡ್ರಿ. ಇವು 3 ಅವೇನ್ರಿ? 3 ಸಣ್ಣದು ಕುಕ್ಕರ್ ಅಪ್ಲೆ. ದೇಶಪಾಂಡೆ ಡಾಕ್ಟರ್ ನಾನೇ ಹಾಕಿನಿ. ಅಲ್ಲಿ ಕೊನೆಗೆ ಹೋಗಿ ರತ್ನ ನನ್ಗೆ ಇದು ತಗೊಂಡ್ರೆ ಆರಾಮ್ ಆಗ್ತಾ ಇಲ್ಲ, ಔಷಧ ಕಳ್ಸಂತ ಕಂಪೌಂಡರ್ ಕಳ್ಸಿದ್ರು. ಬೆಳಿಗ್ಗೆ ಕಳ್ಸ್ಕೊಡೋಣ, ಬಾಟ್ಲಾಗ ಹಾಕಿ ಕಳಿಸ್ತೀನಿ ಅಂದ್ರೆ ಏನ್ ಇಲ್ರಿ. ನಾ ಯಾರ ಹತ್ರ ಏನೇ ಔಷಧ ಕೊಡ್ಲಿ ರೊಕ್ಕ ತಗೊಳ್ರಿ. ದೇವಿಗುಡಿ ಈಶ್ವರದ 2 ತಗೊಂಡ್ರಿ ಸರ್. ಈಗ ಈ ಬಾಗಿಲ್ ನೋಡ್ರಿ, ಗಣಪತಿ ಎದುರಿಗೆ ಎಂಟ್ರೆನ್ಸ್ ಗೆ ಅದ ನೋಡ್ರಿ ಬಾಗಿಲಿಗೆ ಗೊತ್ತಾನೆ. ಹೌದು ಸರ್. ಆಗಿನ ಕಾಲದಾಗ ನಾವ್ ಬಿಜನಳಿದಾಗ ನೋಡಿದೆವು, ಪ್ರತಿಯೊಂದ್ ಮನೆಗೆ ಅವ್ರಿ. ಹಾ, ಇವೆಲ್ಲ ಬ್ರಾಹ್ಮಣರ ಮನೆ ರೀ. ಕಡೆ ಬರೀ ಬ್ರಾಹ್ಮಣರ ಮನೆ. ಆ ದೇವಿ ಗುಡಿದು ಫೋಟೋ ತಗೋಪ್ಲ ಇಲ್ರಿ ಸರ್, ದೇವಿದ್ದು. ಹಾ ರೀ, ಅದ್ರ ಬಾಜು ನೋಡ್ರಿ. ಹೊರಗಿನ್ ತಗೋಬಹುದು, ಒಳಗ್ ದೇವಿ ಫೋಟೋ ತಗೋಪ್ಲ ಇಲ್ರಿ. ಆಯ್ತ್ರಿ. ಇದು ಪಬ್ಲಿಕ್ ಬಾವಿ ರೀ. ಇದು ಮತ್ ಮಾಡ್ಯಾರ, ಇದು ಮಾಡ್ಯಾರ. ಇದು ಗಿರಿಕಿ ಅಂದ್ರೆ ಇದು ರೀ ಹಗ್ಗ ರೀ. 5 ಅವರ್ ಇಲ್ಲಿ. ಇವು 5 ಗಿರಿಕಿಗಳು. ಇದು ಹಗಲು ರಾತ್ರಿ ಒಯ್ತಿದ್ರಂತ್ರಿ ಇಲ್ಲಿ ನೀರು. ನಾವಾಗ್ರಿ ಟೀಚರ್ ಮನಿದು ಅಂತ. ಡೌನ್ ಹೊಡಿ. ಹಾ ಹೋಲಿ. ಇದ್ರಿ ಅಂಗನವಾಡಿ ಟೀಚರ್ ಅಂತ ಹೇಳ್ರಿ. ಇವ್ರ ಮನ್ಯಾಗ ಬಾವಿ ಅದ್ರಿ? ಹ್ಞೂ ರೀ, ಇದು ಬಾವಿ ರೀ. ಓಹೋ, ಹಳಿ ಬಾವಿ ಅದ. ನಮಸ್ತೆ. ಇದನ್ನ 1 ಗಿರ್ಕಿ ಬಾವಿನೇ ರೀ? ಹಾ ರೀ ಸರ್. ಬೆಸ್ಟ್ ಟೀಚರ್ ಸರ್. ಆಗಿನ ಕಾಲಕ್ಕೆ ಫಸ್ಟ್ ಅಂಗನವಾಡಿ ಸ್ಟಾರ್ಟ್ ಆಗಿದೆ ಇವ್ರ ಕೈ ಮೇಲೆ. ಇದು ಯಾರ್ದ್ರಿ ನಾಯಿ? ಸರ್ ಇದ್ರೊಳಗ್ನು ನೀರ್ ಅವ ರೀ. ನಿಮ್ಮಲ್ಲಿ ಇದ್ದ ಜಾತಿದ ಈ ಮಂತಣಿ ವಿಶೇಷ ಅದಲ್ರಿ ಇಲ್ಲಿ? ಇಲ್ಲಿ ತುಂಬಾ ವಿಶೇಷ ನೋಡ್ರಿ ಮೇಡಮ್. ಇದು ಮೇಡಮ್ ನಮಸ್ಕಾರ ರೀ, ಬರ್ರಿ. ನಮಸ್ಕಾರ ರೀ. ಮಾಡ್ರಿ, ಊಟ ಮಾಡತ್ತಾರೇನಲ್ಲ? ನಿಮ್ಗ್ ಪಾಪ ಇಲ್ಲಿ 2 ಮಂತಣಿ ಅವ್ರಿ. ಸರ್ ಮೊದಲು ಇದ್ರೊಳಗ್ ನೀರ್ ಹಾಕಿದ್ರಂದ್ರೆ ಹಂಗ್ ಹೆಂಗ್ರಿ? ಹೆಂಗ್ ಹೇಳ್ರಿ ಮೇಡಮ್? ಇಲ್ಲಿ ನೀರು ಹಾಕ್ತಾವ, ಆಮೇಲೆ ಇದ್ರೊಳಗ್ ಬೇಕು ಬಳಸ್ಕೊ. ಎಷ್ಟ್ ಬೇಕಷ್ಟು ಬರ್ತಿದ್ವು ಈ ಸಿಕ್ಕಾಪಟ್ಟಿ ಮಾಡಿದ್ದು. ಇದು ಬಾವಿ ಹೆಂಗ್ ಹುಟ್ಟಿತ್ತು ಅಂತ ಮಾಹಿತಿ ಕೇಳ್ತಾರಮ್ಮ. ಒಂದ್ ಸ್ವಲ್ಪ ಮಾಹಿತಿ. ಬಾವಿ ಅಂದ್ರೆ ನಮ್ಮ ಅತ್ತೆಯವ್ರಿ. ಒಂದು 150-200 ವರ್ಷದ ಗೆದ್ಬೇಕು ಸರ್. ನನ್ನ ಹೆಸರು ರತ್ನಾ ಜೋಶಿ ಅಂತ. ಫಸ್ಟ್ ನೀವು ಅಂಗನವಾಡಿ ಟೀಚರ್? ಫಸ್ಟ್ ಅಂಗನವಾಡಿ ಟೀಚರ್ ಆಗಿ 32 ವರ್ಷ ಕೆಲಸ ಮಾಡೀನ್ರಿ. ಆ ನಂತರ ಇದು ಧರ್ಮಸ್ಥಳದಲ್ಲಿ 5 ವರ್ಷ ಕೆಲಸ ಮಾಡೀನ್ರಿ. ಧರ್ಮಸ್ಥಳ ಸಂಸ್ಥೆದಾಗ? ಹಾ ರೀ ಸರ್. 5 ಅಂದ್ರೆ ಅಂಗನವಾಡಿ ಬಿಟ್ಟ ನಂತರ ಅದ್ರಲ್ಲಿ 5 ವರ್ಷ ಕೆಲಸ ಮಾಡೀನ್ರಿ. 3 ವರ್ಷ ನೈಟ್ ಸ್ಕೂಲ್ ಮಾಡೀನ್ರಿ ಸರ್. ಇಲ್ಲೇ ಸರ್ ಫಸ್ಟ್ ನೈಟ್ ಸ್ಕೂಲ್ ಮಾಡೀನ್ರಿ. ಆ ನಂತರ ಅಂಗನವಾಡಿ ಆಯ್ತ್ರಿ. ಆ ನಂತರ ಅಂಗನವಾಡಿ ಜೂನ್ದಾಗ ಮುಗಿತದಂದ್ರೆ ಅದೇ ತಿಂಗಳಿಂದ 16 ಜೂನ್ಗೆ ಮುಗಿತ್ರಿ ರಿಟೈರ್ಡ್ ಆದದ್ದು. ಅದೇ ತಿಂಗಳಿಂದ ಅದೇ ಧರ್ಮಸ್ಥಳದಲ್ಲಿ ಮಾಡಿದೆ ರೀ. 20ಕ್ಕೆ ಅಲ್ಲಿಂದ ಬಿಟ್ಟೆ ರೀ ಸರ್. ನಮ್ಮ ಮನೆಯವ್ರಿಗೆ ಬಹಳ ತ್ರಾಸ ಆಯ್ತು, ಮಲ್ಕೊಂಡ್ಬಿಟ್ಟಿದ್ರು ಅವರು, ಟ್ಯಾಬ್ಲೆಟ್ಸ್ ಆಯ್ತು. ಹಂಗಾಗಿ ಬಿಟ್ಟೆ ರೀ ಸರ್. ಈ ಬಾವಿ ವಿಶೇಷ ಏನ್ರಿ? ಯಾಕಂದ್ರೆ ನಿಮ್ಮಲ್ಲಿ ಮಂತಣಿಗೆ ಸುತ್ತ ಆನೆಗಳವ. ಹೂರಿ ಸರ್, ಅದು ಎಂದಿಂದೋ ಎಲ್ಲಿವೆ ಅನ್ರಿ ಸರ್. ಎಷ್ಟು ವರ್ಷದ ಗೊತ್ತಿಲ್ರಿ ಅದು. ಹೌದ್ರಿ ಸರ್. ಆಗ ನಮ್ ಎಲ್ಲ ಸುತ್ತೆಲ್ಲ ಬಾವಿ. ನಮ್ಮ ಬ್ರಾಹ್ಮಣ ಮನಿಯೊಳಗ್ ಪ್ರತಿಯೊಬ್ಬ ಮನಿಯೊಳಗ್ ಬಾವಿ ಇದೆ ಇಲ್ಲಿ ರೀ. ನಮ್ಮ 20 ಮನಿ ಇದ್ದವ್ರಿ ಸರ್ ಮೊದ್ಲು. ಇಲ್ಲಿ 20 ಮನಿ ಪೂರ್ತಿ ಬ್ರಾಹ್ಮಣ ಕೇರಿನೇ ಇತ್ರಿ. ಈಗೆಲ್ಲ ದೊಡ್ಡವರು ಅಲ್ಲಿ ಇಲ್ಲಿ ಎಲ್ಲ ಸೇರ್ಕೊಂಡ್ ಬಿಟ್ಟಿದ್ದಾರೆ. ಆದ್ರ ನಮ್ಮ ಅತ್ತೆಯವ್ರಿ
ಹಿಂಗೆ ನೀರಿಗೆ ಯಾರೋ ಮನಿ ನೀರಿಗೆ ಹೋದ್ರಂತ ಬೆಳಗಾಗದ್ರ ನಿಮ್ಮಂದೇನ್ ಮಡಿ ಅನ್ಕೋತ್ ನೀರಿಗೆ ಬರ್ತಿದ್ವಿ ಬರವಾಡ್ರಿ ಅಂದ್ರಂತ. ಅಂದದ್ದಕ್ಕೆ ಅದೇ ಒಂದು ಕಾರಣ ಇಟ್ಕೊಂಡು ಅದೇ ದಿವ್ಸ ಅವ್ರ ಗಂಡ ಹೆಂಡತಿ ಇಬ್ರೇ ಕಲ್ತು ಆ ಬಾವಿ ತೋಡಿ ಬಾವಿ ರೀ ಸರ್. ನಿಮ್ ಬಾವಿ ತೋಡಿದಿಬ್ರೆ ಗಂಡ ಇಬ್ರೇ ಸಿಟಿ ಬಂದು ಇಬ್ರು ಹಿಂಗಂದ್ರಲ್ಲ ನಮ್ಗ ನಾವ್ಯಾಕ ಬೇರೆಯವ್ರ ಮನೆಗೆ ಹೋಗ್ಬೇಕು, ನಮ್ಮ ಮನೇಲಿ ನಾವೇ ಬಾವಿ ಮಾಡ್ಕೊಂಡ್ರೆ ಯಾರು ಅನ್ನೋಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ಅವ್ರು ಬಾವಿ ಮಾಡ್ಯಾರಂತ. ಎಲ್ಲಿ ತೋಡಿದ್ರು ನೀರ್ ಬರ್ತಾವ್ರಿ. ಏನೋ ನೋಡ್ರಿ ಬರ್ತಾವ್ರಿ ಆದಷ್ಟು ಮಟ್ಟಿಗೆ ನೀರಿಂದ ಇದು ಚಲೋ ಅದ್ರಿ. ಇಲ್ಲಿ ಎಲ್ಲಾ ಕಡೆ ನೀರಾವ್ರಿ. ಈಗ ನಮ್ಮ ಮಂದಿ ಮನ್ಯಾಗಂತೂ ಪ್ರತಿಯೊಂದು ಬಾವಿಗಳು ಭಾಳ ಅವ್ರಿ ಇಲ್ಲಿ. ನಮ್ಮ ಮಂದಿ ಮನೆ ಬಿಟ್ಟು ಕೂಡ ಪ್ರತಿಯೊಬ್ಬ ಮನ್ಯಾಗೂ ಬಾವಿ ಆಗಿ ಯಾರೊಬ್ರು ಮನೆಯಲ್ಲಿ ಇಲ್ಲೇ ನೋಡ್ರಿ ಸರ್, ಎಲ್ಲಾರ ಮನೆಯಲ್ಲಿ ಬಾವಿ ಇದೆ ಸರ್. ಆ ಕಟ್ಟಿದ ಬಾವಿ ನೋಡ್ರಿ ಅದು. ಈಗ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ರಿ. ಈಗಿನವ್ರು ಏನ್ ಮಾಡ್ತೀವ್ರಿ, ಒಂದ್ ಕಲ್ಲು ಎತ್ತಿ ಇಡ್ಲಿಕ್ಕೂ ನಮ್ ಕೈಲಾಗಲ್ಲ, ಎತ್ತಲಿಕ್ಕಾಗ. ಈಗ ಅವ್ ನೋಡ್ರಿ ಅವ್ ಕಲ್ಲಿನ ಅವ್ ನೋಡ್ರಿ 3 ಅವು ಚಟ್ನಿ ಅಂತೀರ, ನೀವು ಖಾರ ಅಂತೀರಿ, ಮಾವಿನಕಾಯಿ ಸ್ಟಾರ್ಟ್ ಮಾಡೋದ್ರಿ ಸರ್. 1 ವರ್ಷದವರೆಗೆ ಅದ್ರಲ್ಲೇ ಹಾಕಿಡ್ತಿದ್ರು. ಈಗ ನಾವು ಭರಣಿ ಅಂತ ಅಂತೀವಿ, ಭರಣಿ ಅಂತೀರ ಆ ಟೈಪ್ ರೀ, ಕಲ್ಲಿನ ಅವ್ರಿ ಸರ್. ಈಗ ನಾವು ಹುಣ್ಚಿಕಾಯಿ ಖಾರ, ನಿಂಬಿಕಾಯಿ ಖಾರ, ಮಣ್ಣಿನ ಸಿಗ್ತಾವ್ರಿ, ಕಲ್ಲಿನ ಸಿಗಲ್ರಿ ಈಗ. ಕಟ್ಟದ್ರಿ ಆಯ್ತಾ. ಇದು ಉಪ್ಪು ಕೂಡ ಪ್ಲಾಸ್ಟಿಕ್, ಈಗೆಲ್ಲ ನಾವೆಲ್ಲ ಪ್ಲಾಸ್ಟಿಕ್ ಡಬ್ಬ ಉಪಯೋಗಿಸ್ತೀವ್ರಿ. ಪ್ಲಾಸ್ಟಿಕ್ ಉಪಯೋಗಿಸಬಾರ್ದಂತ ನಮ್ಮ ಅತ್ತೆಯವ್ರ ಇದ್ರಲ್ಲಿ ಉಪ್ಪು 1 ವರ್ಷಕ್ಕೆ ಆಗಷ್ಟು ಉಪ್ಪು ಬೀಸಿ ಅದ್ರಲ್ಲಿ ತುಂಬಿಡ್ತಿದ್ವಿ. ಚಟ್ನಿ ಮಾಡೋದು ನಾವೇ ಚಟ್ನಿ ಹಾಕ್ತಿವಿ ಕಟ್ಟದಾರ್ರಿ ಸರ್. ಸೇಮ್ ಅದೇ ತರ ಹೆಂಗ್ ಮಾಡ್ಯಾರ ನೋಡ್ರಿ. 3 ಅವೇನ್ರಿ? 3 ಸಣ್ಣದು ಕುಕ್ಕರ್ ಅಪ್ಲೆ. ಯಾರ ಕೇಳಿದ್ರೆ ಕೊಡ್ತೀರಿ? ಯಾಕೆ ಕೊಡ್ಬೇಕ್ರಿ ಸರ್? ನಾವ್ ಹಾಕ್ತಿವಲ್ರಿ ವರ್ಷ, ನಮಗ್ ಬೇಕಲ್ರಿ. ಮತ್ ಈಗ ಅದ್ರಲ್ಲೇ ಹಾಕ್ತೀನ್ರಿ. ಸಿಗಲ್ರಿ, ಎಲ್ಲಿ ಸಿಗಲ್ರಿ ಸರ್. ಈಗನು ಬಳಸ್ತಾರ್ರಿ, ಇವ್ರು ಅದ್ರೊಳಗೆ ಹಾಕ್ತಾರ್ರಿ. ನಾವ್ ಅದ್ರಲ್ಲೇ ಹಾಕಿಡ್ತೇನ್ರಿ ಮಾವಿನಕಾಯಿ ಹಾಕಿ ಆಮೇಲೆ ಅದ್ರೊಳಗೆ ತೆಗೆದಿಡ್ತೀವಿ. ಆಯ್ತು, ಡೈಲಿ ಉಪಯೋಗಿಸೋಕೆ ಚಿಕ್ಕೊಂದು ಡಬ್ಬಲ್ಲಿ ತೆಗೆದು ಇಟ್ಕೊಂಡಿರ್ತೀವ್ರಿ, ಅದ್ರಲ್ಲೇ ಹಾಕಿಟ್ಟು ಬಿಡ್ತೀವ್ರಿ. ಉಪ್ಪು ಈಗ 1 ವರ್ಷದವರೆಗೆ ಉಪ್ಪು ಬೇಕಲ್ಲ ಅಂತ ಹೇಳಿ ತಂದು ಬಿಸಿಲಾಗ ಹಾಕಿ ಉಪ್ಪು ಬೀಸಿ ಅದ್ರಲ್ಲಿ ತುಂಬಿಟ್ಟು ಬಿಡ್ತೀವ್ರಿ ಒಂದ್ರಲ್ಲಿ. ಈ ಪ್ಲಾಸ್ಟಿಕ್ ನಲ್ಲಿ ಅದ್ರಲ್ಲಿ ಉಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅದ್ರಲ್ಲಿ ಅದೇನೋ ಆಗಲ್ಲ. ಈಗ ಈಗಿನ ಜನರೇಷನ್ ಅದು ಕೊಟ್ಟರೆ ಅವರು ಮಾಡಲ್ರಿ, ಅದ್ರಾಗ ಮಾಡ್ತಾರಂತ. ಕಲ್ಲು ಒಳ್ಳೆ ಅಂದ್ರೆ ಗೊತ್ತಿಲ್ರಿ ಸರ್, ಬೀಸೆ ಕಲ್ಲು ಅಂದ್ರೆ ಕಲ್ಲು ಒಳ್ಳೆ ಅಂದ್ರೆ ಹೆಂಗಿರ್ಸ ಗೊತ್ತಿಲ್ಲ. ಅದನ್ನ ಇವತ್ತಿದ್ರೆ ನೀವು ನಂಬುತ್ತಿರೋ ಬಿಡ್ತಿರೋ. ನಾಲ್ಕು ಮಿಕ್ಸಿ ಕುಕ್ಕರ್ ಬೇನು ಬಳಸಲ್ರಿ. ಈಗ ಕಟ್ಟಿಗೆ ನೋಡ್ರಿ ಎಲ್ಲಾನು ನಾವ್ ಒಲಿ ಮೇಲ್ ಮಾಡ್ತೀನ್ರಿ. ಆಯ್ತು, ಒಳ್ಳಾಗ ಹಾಕಿ ಕೊಡ್ತೀನ್ರಿ. ಎಲ್ಲಾ ಹಿಂಡಿ ಆಗ್ಲಿ ಚಟ್ನಿ ಆಗ್ಲಿ ಏನೇ ಆಗ್ಲಿ ಒಳ್ಳಲ್ಲಿ ಕೊಡ್ತೀನ್ರಿ. ಇವತ್ತಿಗೂ ನಾನ್ ಮಿಕ್ಸಿ ಏನ್ ಬಳಸಲ್ರಿ. ಈಗನು ಗಟ್ಟಿದ್ರ ಅದಕ್ಕೆ ಈಗಿನ ಅದ್ರಲ್ಲೇ ಮಾಡ್ತೀನ್ರಿ. ನಮ್ದೀಗ 65 ಹೋಗಿ 66 ಅವ್ರಿ. ಅಮ್ಮ ಅಂತ ಕರಿತಾರ ಸರ್ ಪ್ರತಿಯೊಬ್ರು. ಯಾರು ಊರಾಗ ಟೀಚರ್ ಅಂತ ಗೊತ್ತಿಲ್ರಿ, ಯಾರು ಅಮ್ಮ ಅಂತೇರಿ. ಅಡಿಕೆ ಊರಿಗೆ ಅಮ್ಮನ ಸಾಕ್ ಸರ್. ಅದೊಂದು ದೊಡ್ಡ ಹೆಸರು ಸಿಕ್ಕಿದಾರ್ರಿ. ಅದಕ್ಕಿಂತ ಹೆಚ್ಚಾದ ಹೆಸರು ನನ್ಗೆ ಏನೂ ಬೇಡ. ನಾ ಯಾರ್ಲಿಂದ ಏನೂ ಬಗ್ಸೋದಿಲ್ಲ, ಅದೊಂದೇ ಹೆಸರು ಸಾಕಲ್ರಿ. ಮತ್ತೆ ಇಷ್ಟು ಜನ ಮಕ್ಕಳಿದ್ದಾಗ ಬೇರೆ ತಗೊಂಡು ಏನ್ ಮಾಡ್ಬೇಕು? ಒಬ್ಬ ಮಗ 1 ರೂಪಾಯಿ ಅಂತ ಹಾಕಿದ್ರ ಕೋಟಿ ಆಗ್ತದೆ ಸರ್. ಹೆಚ್ಚಿಗೆ ಕೊಡ್ಬೇಡ. ಈ ತಾಯಿಗಾಗ್ಲಿ ಹೆಚ್ಚು ಏನೋ ಮಾಡೋದ್ ಬೇಡ, ಒಂದೇ 1 ರೂಪಾಯಿ ಅಂತ ಕೊಟ್ರೆ ಸಾಕು, ಬದುಕಬಹುದು. ಪ್ರಾಮಾಣಿಕ ಕೆಲಸ ಖುಷಿ ಆಯ್ತು ನಮಗೆ ಭೇಟಿಯಾಗಿ. ಈಗ ಸೇದಾದ ಬಿಟ್ರೆ ನೋಡ್ರಿ ಅಷ್ಟೇ ನೀರು ಕುಡಿತಾರ. ಸೇದದಂದ್ರೆ ನೋಡ್ರಿ ಸರ್, ಇದು ಈ ಸಲ ಮಳೆಗಾಲ ಅದ. ಇದುವರೆಗೆ ಹೋಗ್ಯದ್ರಿ, ಗಿರ್ಕಿ ಹೋಗ್ಯದ, ಗಿರ್ಕಿ ಇರ್ತದ್ರಿ, ಅದರಿಂದ ಸೇರ್ತೀವಿ. ಈಗ್ಲೂ ಹಿಂಗೆ ತಗೋತಾರ ಸರ್ ನೀರು. ಇದು ಒಳ್ಳೆ ಆರೋಗ್ಯಕ್ಕೆ ಎಕ್ಸರ್ಸೈಸ್ ಇತ್ತು ಸರ್. ಇದು ಮಾಡ್ತಿದ್ರಲ್ಲ, ಅದಕ್ಕೆ BP ಇದ್ದಿದ್ದಿಲ್ಲ, ಶುಗರ್ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ. ಈಗ ನಾವ್ ಕೊಂಡು ನಾವ್ ತಗೊಳಕತ್ತೀವ್ರಿ. ಶುಗರ್ ಏನು ಬರಲ್ಲ ಸರ್, ಆಸ್ಪತ್ರೆನೇ ಇರಲ್ಲ ಹೇಳ್ಬೇಕಂದ್ರ. ಗೊತ್ತಿಲ್ಲ, ಪರಿಶುದ್ಧ ಅದ ನೀರು ಔಷಧ ಹಾಕಿಸ್ತೀನಿ 3 ತಿಂಗಳಿಗೆ ಒಂದ್ಸಲ ಕೊಡ್ತಾರಿ ಸರ್. ಪ್ರತಿಯೊಂದು ಔಷಧ ಕೊಡ್ತೀನಿ.
ಆಯುರ್ವೇದಿಕ್ ನಾ ದವಾಖಾನಿಗೆ ಹೋಗಿ ತಗೊಳ್ರಿ ನಾ ನೀವೆಲ್ಲಿ ಕಲ್ತಿರಿ ಇದೆಲ್ಲ? ನಮ್ಮ ಫಸ್ಟ್ ನಮ್ ತಂದೆಯವ್ರು ಮಾಡ್ತಿದ್ರು, ಅನಂತರ ಇಲ್ಲಿಗೆ ಬಂದ ನಂತರ ನಮ್ಮ ಅತ್ತೆ ಮಾಡ್ತಿದ್ರು. ಏನೇನ್ ಔಷಧ ಕೊಡ್ತೀರಿ? ಏನ್ ಎದಕ್ ಬೇಕು ಎಲ್ಲ ಕೊಟ್ಟು ಹಾ ಆಯುರ್ವೇದಿಕ್ ಆಯುರ್ವೇದ ಎಲ್ಲಿಂದ ತರ್ತೀರಿ ಎಲ್ಲ ಜಡಿಬುಟಿ ಎಲ್ಲ? ನಮ್ ಸುತ್ತಮುತ್ತ ಇಲ್ಲಿ ಎಷ್ಟು ಸುತ್ತಮುತ್ತ ಗಿಡ ಅಂದ್ರೆ ಪ್ರತಿಯೊಂದು ಔಷಧ ಗಿಡಗಳೇ ಅವ ಎಲ್ಲ ನಿಮ್ಗೆ ಗೊತ್ತು? ಎಲ್ಲ ಗೊತ್ತು. ಡಾಕ್ಟ್ರಿ ಗೌರ್ಮೆಂಟ್ MBBS ಡಾಕ್ಟ್ರಿ ಕಾಮಲ್ಲಿ ಆದ್ರೆ ನಾನೇ ಹಾಕಿದ್ದೆ. ಯಪ್ಪ ಇಲ್ಲ ಸಾಮಾನ್ಯ ಮಾತಲ್ಲ ದೇಶಪಾಂಡೆ ಡಾಕ್ಟರ್ ನಾನೇ ಹಾಕಿದ್ದೆ. ಅಲ್ಲಿ ಕೊನೆಗೆ ಹೋಗಿ ರತ್ನ ನನ್ಗೆ ಇದು ತಗೊಂಡ್ರೆ ಆರಾಮ್ ಆಗ್ತಾ ಇಲ್ಲ, ಔಷಧ ಕಳ್ಸಂತ ಕಂಪೌಂಡರ್ ಕಳ್ಸಿದ್ರು. ಬೆಳಿಗ್ಗೆ ಕಳ್ಸ್ಕೊಡೋಣ ಬಾಟ್ಲಾಗ ಹಾಕಿ ಕಳಿಸ್ತೀನಿ ಅಂದ್ರೆ ಏನ್ ಇಲ್ರಿ ನಾ ಏನೋ ಯಾರ ಹತ್ರ ಏನೇ ಔಷಧ ಕೊಡ್ಲಿ ರೊಕ್ಕ ತಗೊಳ್ರಿ, ಅವ್ರಿಗೆ ಒಂದಿಷ್ಟು ಆಕಳ ಹಾಲು ತಗೊಂಡ್ ಬಾ ಅಂತ ಹೇಳ್ತೀನಿ, ಅದ್ರಲ್ಲಿ ಔಷಧ ಮಾಡಿ ಕೊಡ್ತೀನಿ. ಜವಾರಿ ಆಕಳಲ್ಲ ಯಾವ ರೋಗ ಕೊಡಂದ್ರೆ ಕೊಡ್ತೀನಿ.